ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಗೀತಾ ಅಂತೇಳಿ. ನಾನು ಸಿಂಗಲ್ ಬ್ಲೌಸ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಗಲ್ ಬ್ಲೌಸಿನ ಮೈ ಸುತ್ತಳತೆ ಹೇಗೆ ತಗೊಳ್ಳೋದು ಅಂದರೆ, ಹತ್ತಿದೆ ಇದು ಅಂದರೆ ಉಕ್ಸ್ ಮನೆಯಿಂದನೇ ತಗೊಳ್ಳಿ. ಮೈ ಸುತ್ತಳತೆನ ಒಂದು ಫೋಲ್ಡ್ ಬಟ್ಟೆ ಹಾಕ್ಕೊಂಡು ನಮ್ಮ ಮೈ ಸುತ್ತಳತೆ ನೋಡ್ಕೊಳ್ಳೋಣ. 10 ಅದನ್ನು 3 ಹತ್ರ ನೋಡ್ಕೊಂಬಿಡಿ. ಆ ಕಡೆ ಈ ಕಡೆ ಎಡ್ಜಲ್ಲಿ ಮತ್ತು ಫ್ರಂಟಲ್ಲಿ ನೋಡ್ಕೊಂಬಿಟ್ಟು ಎಕ್ಸ್ಟ್ರಾನ ಸ್ಟಾಪ್ ಈ ಥರ ಎಕ್ಸ್ಟ್ರಾ ಕಟ್ ಮಾಡ್ಕೊಂಬಿಟ್ಟು 4 ಫೋಲ್ಡಿಂಗ್ ಮಾಡ್ಕೊಳ್ಳೋಣ. 4 ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ನಮ್ಮ ಬ್ಯಾಕ್ ಎಷ್ಟು ಉದ್ದ ಇದೆ, ನಮ್ಮ ಬ್ಲೌಸ್ ಉದ್ದ ಹಿಂಭಾಗ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ಹಿಂಭಾಗ 13 ಇದೆ ಅಲ್ವಾ, 1 ಇಂಚ್ ಎಕ್ಸ್ಟ್ರಾ. ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ, 14 ಅಲ್ವಾ, 14ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ನಾವು 14 ಈ ಥರ ಮಾಡ್ಕೊಂಬಿಟ್ಟು 14 ಎರಡು ಕಡೆ ನೋಡ್ಕೋಬೇಕು. ಈ ಕಡೆ ಎಡ್ಜಲ್ಲಿ ಈ ಕಡೆ ಎಡ್ಜಲ್ಲಿ 14 ಇದೆ ಅಲ್ವಾ. ಇವಾಗ ಇಷ್ಟ ಆಯಿತು. ಆಮೇಲೆ ನಾವು ಮುಂಭಾಗ ಕತ್ತಿನ ಸುತ್ತಳತೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳೋದಾದರೆ ಇಲ್ಲಿ ನೋಡ್ಕೋಬೇಕಾಗುತ್ತೆ. ಅವ್ರ ಬ್ಲೌಸಲ್ಲಿ ಈ ಫ್ರಂಟ್ ನೋಡ್ಕೊ ತಗೋಬೇಕು. 2 ಇದೆ, ಇಲ್ಲಿ 2 ಇಟ್ಕೊಳ್ಳೋಣ. ಭುಜ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು 2.5 ಇದೆ, ಹಾಗಾಗಿ ನಾವು 3 ತಗೊಳ್ತಾ ಇದ್ದೀವಿ. ನಮ್ಮ ಮೈ ಸುತ್ತಳತೆ ಮೇಲೆ ನಾವು ಬಗಲ್ ಶೇಪ್ನ ಡೈರೆಕ್ಟಾಗಿ ತಗೋಬೋದು. ಆದರೆ ಹೇಗಪ್ಪ ಅಂದರೆ, ನಮ್ಮ ಮೈ ಸುತ್ತಳತೆ 10 ಮತ್ತು 10.5 ಇದ್ದಾಗ ನಮಗೆ ಬಗಲ್ ಸುತ್ತಳತೆ ಬೇಕಾಗುತ್ತೆ 5 ಮಾತ್ರ. ಆಮೇಲೆ ಇಲ್ಲಿಂದ ಎಡ್ಜಿನ ಮೂಲೆಯಿಂದ 2 ಇಂಚು, ಈ ಮೂಲೆಯಿಂದ 2 ಇಂಚು, ಮತ್ತು ಇಲ್ಲಿ ಸೆಂಟ್ರಲ್ಲಿ 1 ಇಂಚು ಮತ್ತು ಅರ್ಧ ಇಂಚು ಅದನ್ನು ಥರ ಶೇಪ್ ಹಾಕ್ಕೊಂಡ್ರೆ ಮುಂಭಾಗ ಡೀಪ್ನ ನೋಡ್ಕೊಳ್ಳೋಣ ಎಷ್ಟಿದೆ ಅಂತೇಳಿ. ಈ ನೀಟಿಗೆ ನೋಡ್ಕೋಬೇಕು. 5.5 ಇದೆ ಅಲ್ವಾ. ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾವು ಏನು ಮಾಡಬೇಕು ಅಂದರೆ 5.5 ರೆಡಿ ಬೇಕು ಅಂತ ಹೇಳಿ ನಾವು ಪೈಪಿಂಗಿಗೆ ಮತ್ತು ಇನ್ನು ಭುಜ ಕೂಡ್ಸೋದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಮಗೆ ಡೀಪ್ ಇಲ್ಲ ಅಗಲ ಬೇಕು ಅಂದರೆ 2.5 ತೊಗೋಬೇಕಾಗುತ್ತೆ. ಬೇಡ ನಮಗೆ ಅಂದರೆ ಭುಜ ಇಳಿಲಂಗೆ ಭುಜ ಇಳಿಲಂಗೆ 2 ತೊಗೋಬೇಕು. ಇಲ್ಲಿ ಡೀಪ್ ಜಾಸ್ತಿ ಬೇಕು ಅಂದರೆ 2.5 ತೊಗೋಬೇಕಾಗುತ್ತೆ. ಇವರಿಗೆ ತುಂಬ ಸಣ್ಣಕ್ಕಿರೋದ್ರಿಂದ 2 ಅಷ್ಟೇ ತೊಗೊಳ್ತಾ ಇದ್ದೀನಿ ನಾನು. ಆಮೇಲೆ ಫ್ರಂಟಿಗೆ ನಮಗೆ ಎಷ್ಟು ಜಾಸ್ತಿ ಬೇಕಾಗಿದೆ ಅಂತೇಳಿ ಗೊತ್ತಿರಲ್ಲ, ನಾವಿನ್ನು ಫಸ್ಟ್ ಟೈಮ್ ಕಲಿತಾ ಇರೋದ್ರಿಂದ ನಮಗೇನಿದೆ 4 ಡೀಪಿಂದ ಹಿಡ್ದು ನಮ್ಮ ಕ್ರಾಸ್ ಬಟ್ಟೊಳಗೆ ಎಷ್ಟಿದೆ ಅಂತ ನೋಡ್ಕೋಬೇಕು. 4.5 ಇದೆ ಅಲ್ವಾ, 4.5ಗೆ ನಾವು 1 ಇಂಚ್ ಆಡ್ ಮಾಡ್ಕೋಬೇಕು. 4.5 ಇದೆ 5.5. ಆಮೇಲೆ ಮತ್ತೆ ಇಲ್ಲಿ ಬಗ್ಲಿಂದ ಮತ್ತು ಕ್ರಾಸ್ ಬೆಲ್ಟ್ವರೆಗೂ ನೋಡ್ಕೋಬೇಕು. ಇಷ್ಟು 6 ಇದೆ 7 ಆಯಿತಾ. ಇಲ್ಲಿ ಈ ಪಾಯಿಂಟಿಗೂ 3.5 ಇಂಚು ಇಲ್ಲಿ ಕ್ರಾಸಾಗಿ ತೊಗೊಳ್ಳೋಣ. ಯಾಕೆಂದರೆ ಇಲ್ಲಿ ಅರ್ಧ ಇಂಚು ನಾವು ಮೇಲೆ ತಗೊಂಡಿವಿ, ಇಲ್ಲಿ ಅರ್ಧ ಇಂಚು ಕೆಳ ತಗೊಂಡಿದ್ದೀವಲ್ವಾ, ಆ ಉದ್ದೇಶಕ್ಕೆ. ಇಲ್ಲಿಂದ 3.5 ಇರುತ್ತೆ ಮುಂಭಾಗ, ಹಿಂಭಾಗ ಇಲ್ಲಿಂದ 3 ಇರುತ್ತೆ. ಅದನ್ನು ಸ್ಟ್ರೈಟಾಗಿ ಹಾಕೊಂಬಿಡೋಣ ಆಯಿತಾ. ಇವಾಗ ನಾವು ಸ್ಟ್ರಕ್ಗಳನ್ನ ಹಾಕೊಂಬಿಡೋಣ ಮುಂಭಾಗ ಹಿಂಭಾಗನ. ಇಲ್ಲಿ ಎಷ್ಟಿದೆ 5.5 ಇದೆ ಅಲ್ವಾ, 2 ಮುಕ್ಕಾಲು ತೊಗೊಳೋಣ. ಸೆಂಟ್ರಲ್ಲಿ ಇದೊಂದು ಮಾತ್ರ ಸೆಂಟ್ರಲ್ಲಿ ತೊಗೊಳೋಣ. ಇದು 3.5ಇಂದ 1 ಇಂಚು, ಈ ಕಡೆ 3.5ಇಂದ 1 ಇಂಚು. ಆಮೇಲೆ ಇಲ್ಲಿ ಕೂಡ ನಮಗೆ ಬಫ್ ಬೇಡ ಅನ್ನೋರು
2.5 ತೊಗೊಂಡ್ರೆ ಸಾಕಾಗುತ್ತೆ, 2 ತೊಗೊಂಡ್ರೆ ಸಾಕಾಗುತ್ತೆ. ಇವರಿಗೆ ತೆಳ್ಳಗಿರೋದ್ರಿಂದ ನಾನು 2.5 ತೊಗೊಳ್ತಿದ್ದೀನಿ. ಇಲ್ಲಿ 2.5, ಇಲ್ಲಿ 2.5. ಮತ್ತು ಇಲ್ಲಿಂದ 2.5ಗೆ ಒಂದು ಪಾಯಿಂಟ್ ಮಾಡ್ಕೊಂಬಿಟ್ಟು ಇದಕ್ಕೂ ಕೂಡ 4 ಮತ್ತು 5 ಬರುತ್ತೆ ಅಷ್ಟಕ್ಕೂ, ಇವರಿಗೆ 5 ತೊಗೊಳ್ಳೋಣ. ಆಮೇಲೆ ಇದು ಮೇನ್ ಪಾಯಿಂಟು. ಇದಕ್ಕೆ ಏನು ಸೆಂಟ್ರಲ್ ತೊಗೊಂಡಿರ್ತೀವಲ್ಲ, ಈ ಸೆಂಟ್ರ್ ಪಾಯಿಂಟಿಗೆ ಅಟ್ಯಾಚ್ ಆಗಿರಬೇಕು ಈ ಪಾಯಿಂಟು. 3 ಮತ್ತು 3.5 ಇರುತ್ತೆ, 3.5ನೇ ತೊಗೊಳ್ತಾ ಇದ್ದೀನಿ ಆಯಿತಾ. ಆಮೇಲೆ ಬ್ಯಾಕ್ ಪಾರ್ಟ್, ನಮಗೆ ಬ್ಯಾಕ್ಗೆ ನಮಗೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಂಬಿಟ್ಟು ಈ ಮೂಲಕ ತಗೊಳ್ಳಿ. ಇಲ್ಲಿರುತ್ತಲ್ಲ, ಇಲ್ಲಿ ಹಾರಿದೆ ಅಲ್ವಾ, ಹಾರನ್ನ ಹಿಂಗೆ ಹಾಕೊಂಡ್ಬಿಡೋಣ. 6.5. ಇಲ್ಲಿ ನಾವು 2 ತೊಗೊಂಡಿರ್ತೀವಲ್ವ, ನಮಗೆ ಡೀಪ್ ಬೇಡ ಅನ್ನೋರು 2 ತೊಗೊಳೋಣ. ಇಲ್ಲಿ ಕೂಡ ಇಷ್ಟು ಹಾಕ್ಕೊಂಬಿಟ್ಟು ಇದು ಕೂಡ ಅರ್ಧ ಇಂಚಿಗೆ ನಾವು ಶೇಪ್ ಹಾಕ್ಕೊಂಬಿಟ್ರೆ ಮುಗೀತು ಆಯ್ತಾ. ಇದಿಷ್ಟು ನಮ್ಮ ಬ್ಲೌಸ್ ಮಾರ್ಕು. ಇವಾಗ ನಾನು ಇದನ್ನ ಕಟಿಂಗ್ ತೋರಿಸ್ಬಿಡ್ತೀನಿ. ಫಸ್ಟು ನಾವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಂಬಿಡಬೇಕು. ನಮ್ಮ ಬಟ್ಟೆ ಮೇಲೆ ನಮ್ಮ ಕೈ ಹಿಡ್ಕೊಂಡ್ರೆ ನಮ್ಮ ಬಟ್ಟೆ ಆ ಕಡೆ ಈ ಕಡೆ ಆಗಲ್ಲ. ಹಾಗಾಗಿ ನಮ್ಮ ಎಡಗೈ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಆಮೇಲೆ ಮುಂಭಾಗ ಕಟ್ ಮಾಡ್ಕೊಳ್ಳೋಣ. ಡೀಪ್ನ ಕೈನ ಬಟ್ಟೆ ಆ ಕಡೆ ಈ ಕಡೆ ತಿರುಗಿಸಿ ಆಡಬೇಡಿ, ಹಾಗೆ ಕೈ ಮಾತ್ರ ತಿರುಗಿಸ್ರಿ ಕತ್ರಿಗೆ. ಇದು ಇದೇ ಥರ ತಗೊಂಡೆ ಅಂದರೆ ನಮಗೆ ಇದೇ ಬಟ್ಟೆ ನಾವು ಪೈಪಿಂಗ್ನ ಮಾಡ್ಬೋದಲ್ವಾ, ಅದಕ್ಕೋಸ್ಕರ ನಾವು ಇದನ್ನು ಇದೇ ಥರ ತಗೋಬೇಕು. ಆಮೇಲೆ ಈ ಥರ ತಿರ್ಸ್ಕೊಂಬಿಟ್ಟು ಬಗಲ್ ಶೇಪ್ನ ತಗೊಂಬಿಡೋಣ. 4 ಇದೇನು 1.5 ಇಂಚಿಗೆ ಮಾಡಿರ್ತೀವಲ್ಲ ಅದನ್ನು 4 ಕಟ್ ಮಾಡ್ಕೊಂಬಿಡೋಣ. ಇದಾಯ್ತಲ್ಲ. ಆಮೇಲೆ ಭುಜಕ್ಕೆ ತಕ್ಕೊಂಬಿಡಿ. ಫಸ್ಟ್ ಟೈಮ್ ಹೊಲಿತಾ ಇರ್ತೀರಲ್ವಾ, ಅರ್ಥ ಆಗಲ್ಲ. ಭುಜ ತಕ್ಕೊಂಬಿಟ್ರೆ ನಿಮಗೆ ಸರಿ ಆಗ್ತದೆ. ಆಮೇಲೆ 2ನಷ್ಟೇ ನೀವು ತಕ್ಕೋಬೋದು ಅಲ್ವಾ. 2 ತೆಗಿಯೋಕೆ ಹೋಗಿ 3 ಬಂದುಬಿಡ್ತವೆ. ಆ ಉದ್ದೇಶಕ್ಕೆ ಭುಜ ಕಟ್ ಮಾಡ್ಕೊಂಬಿಟ್ಟು 2 ಅಷ್ಟೇ ತಗೊಂಬಿಡಿ ಆಯಿತಾ. ಇದು ಕಟಿಂಗ್ ಇಷ್ಟು. ಇದು ಉಕ್ಸ್ಪಟ್ಟಿ ಉಕ್ಸ್ಮನೆ. ಉಕ್ಸ್ಪಟ್ಟಿಗೆ ನಾವೇನು ಮಾಡಬೇಕು ಅಂದರೆ ಉಕ್ಸ್ಮನೆಗೆ 3 ಇಂಚ್ ತೊಗೊಳೋಣ. 3 ಇಂಚ್ ಪಾಯಿಂಟ್ ಮಾಡ್ಕೊಳ್ಳೋಣ. 3 ಇಂಚ್ ಪಾಯಿಂಟ್ ಮಾಡ್ಕೊಂಡು ಉಕ್ಸ್ಮನೆಗೆ 3 ಇಂಚಿಗೆ ಕಟ್ ಮಾಡ್ಕೊಂಬಿಡೋಣ ಬಟ್ಟೆನ. ಆಯ್ತಲ್ಲ. ಉಕ್ಸ್ಪಟ್ಟಿಗೆ 2 ಇಂಚ್ ಬೇಕಾಗುತ್ತೆ ಸಾಕು ಆಯಿತಾ. ಇದು ಗೆರೆ ಇರೋದ್ರಿಂದ ಗೆರೆಗೆ ಕಟ್ ಮಾಡಿಬಿಡ್ತೀನಿ. ಇದಿಷ್ಟ ಆಯ್ತಲ್ವಾ. ಆಮೇಲೆ ಇದನ್ನು ನಾವೇನು ಮಾಡಬೇಕು ಅಂದರೆ ಇದನ್ನೊಮ್ಮೆ ನಾವು ಇದ್ರ ಮೇಲೆ ಮಾರ್ಕ್ ಮಾಡ್ಕೊಂಬಿಡಬೇಕು. ಇದ್ರ ಮೇಲೆ ಮಾರ್ಕ್ ಮಾಡ್ಕೊಂಬಿಟ್ಟು ನಾವೇನು ಮಾಡಬೇಕು, ಇದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು. ಈ ಥರ ಪ್ರೆಸ್ ಮಾಡ್ಕೊಂಬಿಟ್ರೆ ನಿಮಗೆ ಇಲ್ಲಿ ಮಾರ್ಕ್ ಆಗಿಬಿಡ್ತೈತಿ. ಆ ಮಾರ್ಕ್ನ ಇನ್ನೊಮ್ಮೆ ನೀವು ಬರ್ಕೊಂಬಿಟ್ರೆ ಮುಗ್ದೋಯ್ತು ಆಯ್ತಲ್ವಾ. ಇದು ಬ್ಯಾಕೆ ಮತ್ತು ಫ್ರಂಟು ಮತ್ತು ಕ್ರಾಸ್ ಬೆಲ್ಟು ಇಷ್ಟು ಆಯಿತು. ಉಕ್ಸ್ಪಟ್ಟಿ ಉಕ್ಸ್ಮನೆ ಆಯಿತು. ಆಮೇಲೆ ಇದೇನು ನಾವು ಶೇಪ್ ತೆಗ್ದಿರ್ತೀವಲ್ವ ಮುಂಭಾಗ ಹಿಂಭಾಗ, ಇದನ್ನೇ ನಾವು ಪೈಪಿಂಗಿಗೆ ಕಟಿಂಗ್ ಮಾಡ್ಕೊಂಬಿಡೋಕು. ಇದನ್ನು 1 ಇಂಚಿಗೆ ಮಾಡ್ಕೊಂಬಿಡೋಣ ಸರಿನಾ. ಈ ಥರ ಕಟಿಂಗ್ನ ಮಾಡ್ಕೋಬೇಕು ನಾವು. ಕ್ರಾಸಲ್ಲಿ ಮಾಡ್ಕೊಂಡ್ರೆ ಎಲ್ಲೂ ಆ ಕಡೆ ಈ ಕಡೆ ಕ್ರಾಸಲ್ಲಿ ಎದ್ದಳಲ್ಲ ಆಯಿತಾ. ಈ ಥರ ಮಾಡ್ಕೊಂಬಿಡಿ. ಆಮೇಲೆ ಹೊಲಿಗೆನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಇವಾಗ ಕಟಿಂಗ್ ಅಷ್ಟೇ ತೋರಿಸಿರ್ತೀನಿ. ಇದಿಷ್ಟು ಕಟಿಂಗ್ ಆಯಿತು. ಆಮೇಲೆ ನಾವು ಉಳಿದಿರೋ ಬಟ್ಟೆ ಇದೆಯಲ್ಲ ಇದನ್ನು ನಾವೇನು ಮಾಡೋಣ, ತೋಳನ್ನ ಕಟ್ ಮಾಡ್ಕೊಳ್ಳೋಣ ಸರಿನಾ. ಇದನ್ನು 4
ಫೋಲ್ಡಿಂಗ್ ಮಾಡ್ಕೊಳ್ಳೋಣ. 4 ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಬಟ್ಟೆನ ಈ ಥರ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಬಿಟ್ಟು 4 ಫೋಲ್ಡಿಂಗ್ ಕಡೆನೇ ನಾವು ರೆಡಿ ಬ್ಲೌಸ್ ಉದ್ದ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಈಗ ಅಳತೆ ಬ್ಲೌಸ್ನ ನೋಡ್ಕೊಳ್ಳೋಣ. ಅಳತೆ ಬ್ಲೌಸಿಗೆ ಇಲ್ಲಿಂದ 8.5 ಇದೆ ಅಲ್ವಾ, ರೆಡಿ 8.5 ಬೇಕಾಗಿದೆ ನಮ್ಮ ಬ್ಲೌಸ್ ಉದ್ದ. ನಾವೀಗ 1 ಇಂಚನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. 1 ಇಂಚ್ ಸೇರಿಸ್ಕೊಂಡ್ರೆ 9.5 ಆಯ್ತಲ್ವಾ. 9.5ನ ಈ ಕಡೆನೂ ಒಂದು ಪಾಯಿಂಟ್ ಮಾಡ್ಕೊಂಬಿಡೋಣ. ಅದಕ್ಕೆ ಒಂದು ಗೆರೆ ಎಳ್ಕೊಂಬಿಡೋಣ. ಗೆರೆ ಎಳ್ಕೊಂಬಿಟ್ಟು ಇಲ್ಲಿ 3 ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲೊಂದು 2 ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳೋಣ. ಈ 2 ಇಂಚಿಗೆ ಇಲ್ಲಿ ಒಂದು 1/4 ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೊಂಬಿಟ್ಟು ಈ 1/4 ಇಂಚ್ ಒಳಗೆ ನಾವು ಶೇಪ್ನ ಹಾಕಬೇಕಾಗುತ್ತೆ, ತೋಳು ಶೇಪ್. ಆಮೇಲೆ ಇದು ಕೂಡ ಇದಕ್ಕೆ ಈ ಥರ ಸೇರ್ಪಡೆ ಆಗಬೇಕು. ಸೇರ್ಪಡೆ ಆಗೋ ರೀತಿಲಿ ಬಂದು ಇಲ್ಲಿ 1 ಇಂಚಿಗೆ ನಾವು ಇಲ್ಲಿ 1 ಇಂಚ್ ಸ್ಟ್ರೈಟ್ ಮಾಡಿರ್ತೀವಲ್ವ, ಅದಕ್ಕೆ ಸೇರ್ಪಡೆ ಆಗಬೇಕು ಇದು ಕೂಡ. ಸರಿನಾ? ಇದಿಷ್ಟ ಆಯ್ತಲ್ವಾ. ಇದಿಷ್ಟು ಮಾಡ್ಕೊಂಡ್ಬಿಟ್ಟು ನಾವು ಫ್ರಂಟ್ ಕಡೆಯಿಂದ ಇಲ್ಲಿ ಮೈನಸ್ ಮಾಡಿರ್ತೀವಲ್ಲ 3ನ, ಆ ಮೈನಸ್ ಕಡೆಯಿಂದನೇ ಕಟಿಂಗ್ ಆಗಬೇಕು. ಆಯ್ತಲ್ವಾ. ಅವಾಗ ಇವೆರಡು ಫೋಲ್ಡಿಂಗ್ ಇರ್ತದೆ, ಆ 2 ಫೋಲ್ಡಿಂಗ್ ತೊಗೊಂಬಿಟ್ಟು ನಾವು ಕಟಿಂಗ್ ಮಾಡಬೇಕು ಶೇಪ್ನ. ತುದಿ ಹೋಗ್ಬಾರ್ದು, ಇಷ್ಟು ಗ್ಯಾಪ್ ಇರಬೇಕು. ಆಯ್ತಲ್ವಾ. ಇದು ತೋಳು ಆಯಿತು. ಕಟ್ ಮಾಡಿಕೊಂಡ್ರೆ 2 ಆಯಿತು ಅಲ್ವಾ.